ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ನನ್ನ ಪಯಣವನ್ನು ಬೆಳೆಸ್ತಾ ಇದ್ದೇನೆ. ಇವತ್ತು ಬಂದಿರುವಂತಹ ಕ್ಷೇತ್ರ ಅಂದರೆ ಮರಾಠಿಕೊಪ್ಪದ ನಿತ್ಯಾನಂದ ಮಠ. ಈ ಕ್ಷೇತ್ರದಲ್ಲಿ ಮಠದಲ್ಲಿ ನಾವು 4 ರಿಂದ 5 ದೇವಸ್ಥಾನವನ್ನು ಇಲ್ಲೇ ನಾವು ಕಾಣಬಹುದು. ಶ್ರೀರಾಮನ ಮತ್ತು ಶಿವನ ದೇವಸ್ಥಾನ ಮತ್ತು ಶನಿದೇವರ ದೇವಸ್ಥಾನ, ಹಾಗೆ ನಿತ್ಯಾನಂದನ ಹಾಗೂ ಮತ್ತೊಂದು ಇಲ್ಲಿಯ ಹಳೆಯ ಸ್ವಾಮಿಗಳ ಒಂದು ಸಮಾಧಿಯೂ ಇದೆ, ಅದನ್ನು ನಾವು ಇಲ್ಲಿ ಕಾಣಬಹುದು. ಇಂತಹ ಒಂದು ವಿಶೇಷ ಕ್ಷೇತ್ರದಲ್ಲಿ ಇವತ್ತು ಮತ್ತು ಅದರಲ್ಲೂ ಇವತ್ತಿನ ದಿನ ಎಂದರೆ ಶ್ರೀ ನಿತ್ಯಾನಂದ ಗುರುಗಳ 65ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು. ಅದನ್ನು ನಾವು ಈಗ ನಿಮ್ಮೆದುರಿಗೆ ಅದನ್ನು ಬಿತ್ತರಿಸ್ತಾ ಇದ್ದೇನೆ. ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಮಾತಾತ್ಮಜಂ ಮಾನರಯೋತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇಸ್ತು ಸದಾಶಿವೋಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾತ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಇದು ನಿತ್ಯಾನಂದ ಮಠ ಅಂಥೇಳಿ. ಇಲ್ಲಿ ಸದ್ಗುರು ನಿತ್ಯಾನಂದ ಸ್ವಾಮಿಗಳು ಹಾಗೆ ಮಹಾಬಲಾನಂದ ಸ್ವಾಮಿಗಳು, ಹಾಗೆ ವಿಶೇಷವಾಗಿ ಸೀತಾ, ರಾಮ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ. ಅದೇ ರೀತಿ ಈ ನಮ್ಮ ಆವರಣದಲ್ಲಿ ಈಶ್ವರ, ಪಾರ್ವತಿ, ಗಣಪತಿ, ಹಾಗೆ ನಂದಿ, ಅದೇ ರೀತಿಯಾಗಿ ಶನಿ ದೇವಸ್ಥಾನ. ವಿಶೇಷ ಅಂತ ಹೇಳಿದ್ರೆ ಈ ಸದ್ಗುರುಗಳ ಒಂದು ಆಶ್ರಮದಲ್ಲಿ ನಾವು ಎಲ್ಲ ದೇವರನ್ನ ಕಾಣಬಹುದು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಅಂದ್ರೆ ಮಾತ್ರ ಗಿರಿಯನ್ನ ಏರ್ಲಿಕ್ಕೆ ಸಾಧ್ಯ. ಆ ಸದ್ಗುರುಗಳ ಪೂರ್ಣ ಅನುಗ್ರಹ ಆಶೀರ್ವಾದ ಪ್ರಾಪ್ತಿಗಾಗಿ ಈ ನಮ್ಮ ದೇವಸ್ಥಾನಕ್ಕೆ ಬಂದು ದೇವರನ್ನ ದರ್ಶನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಶ್ವರನ ಆರಾಧನೆಯನ್ನ ಮಾಡುವುದರಿಂದ ಕಾಲಮೃತ್ಯು, ಉಗ್ರ ಮೃತ್ಯು, ಮಹಾಮೃತ್ಯು, ಸಪ್ತವಿಧವಾದಂತಹ ಮೃತ್ಯು ಕಂಟಕಗಳೆಲ್ಲ ನಿವಾರಣೆಯಾಗಿ ದೀರ್ಘಾಯುಷ್ಯ ಪ್ರಾಪ್ತಿಯಾಗ್ತದೆ. ಶನಿ ದೇವರ ಆರಾಧನೆಯನ್ನು ಮಾಡುವುದರಿಂದ 7.5 ಶನಿ, ಪಂಚಮ ಶನಿ, ಅಷ್ಟಮ ಶನಿ, 7.5 ಶನಿ ದೋಷಗಳೆಲ್ಲ ನಿವಾರಣೆ ಆಗ್ತದೆ. ಅದೇ ರೀತಿಯಾಗಿ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಗ್ರಹಚಾರ ಪೀಡೆಗಳಿದ್ದು ಸಹಿತ ಆ ಪೀಡೆಗಳೆಲ್ಲ ಪರಿಹಾರವಾಗ್ತದೆ. ನಾಗರದೇವರ ಆರಾಧನೆಯನ್ನು ಮಾಡುವುದರಿಂದ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತದೆ. ಇವತ್ತು ನಮ್ಮ ಭಗವಾನ್ ಶ್ರೀ ಸದ್ಗುರು ನಿತ್ಯಾನಂದರ 65ನೇ ಪುಣ್ಯಾರಾಧನಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾವು ಇಲ್ಲಿಯ ಅರ್ಚಕ ವರ್ಗ, ಆಡಳಿತ ವರ್ಗ ಅಲ್ಲದೆ ಈ ಮರಾಠಿಕೊಪ್ಪದ ಎಲ್ಲ ಯುವಜನರು ಹಾಗೂ ಭಕ್ತರೆಲ್ಲ ಕೂಡಿ ಬೆಳಗಿನಿಂದ ಇಲ್ಲಿಯ ತನಕ ನಾವು ಒಂಥರ ವಿಜೃಂಭಣೆಯಿಂದ ಮಾಡಿದ್ದೇವೆ. ಅಚ್ಚುಕಟ್ಟುತನದಿಂದ ಎಲ್ಲ ಭಕ್ತರು ಬಂದು ಸೇರಿ ಮಾಡಿದ್ದಾರೆ. ತದನಂತರ 11:15 ನಮ್ಮ ಈ ಒಂದು ಮಠದ ಆವರಣದಲ್ಲಿ ಗುರುಗಳ ಪಾದುಕೆಯನ್ನು ಇಟ್ಕೊಂಡು ನಾವು
ಇದು ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡ್ತಿದ್ದೇವೆ. ಆ ಮೆರವಣಿಗೆಯೂ ಸಹಿತ 11:30ಯಿಂದ 12:30 ತನಕ ಈ ಒಂದು ಆವರಣದ ಎಲ್ಲ ಮುಖ್ಯ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಗುರುಗಳ ಸನ್ನಿಧಾನದಲ್ಲಿ ಅದನ್ನಿಟ್ಟು ನಂತರ ಗುರುಗಳಲ್ಲಿ ಶ್ರೀ ಸದ್ಗುರು ನಿತ್ಯಾನಂದರ ಎದುರಿಗೆ ನಿಂತು ಮಹಾಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಮಹಾಪೂಜೆ ಆದ ನಂತರ ನಾವೆಲ್ಲರೂ ಕೂಡಿ ಈ ಒಂದು ಮಠದ ಎಲ್ಲ ಭಕ್ತರು ಸೇರಿ ಅಂದು ಆಡಳಿತ ಮಂಡಳಿ ವತಿಯಿಂದ ನಾವು ಪ್ರಪ್ರಥಮವಾಗಿ ಮಕ್ಕಳಿಗೆ ಬಾಲಭೋಜನ ಅಂಥೇಳಿ ನಾವು ಮಾಡ್ತಿದ್ದೇವೆ. ಬಾಲಭೋಜನ ಅಂತ ಹೇಳಿದ್ರೆ ನಮ್ಮ ಸದ್ಗುರು ನಿತ್ಯಾನಂದರಿಗೆ ಮಕ್ಕಳ ಬಾಲಭೋಜನ ಕೊಡುವುದು ಅಂಥೇಳಿ ಭಾಳ ಪ್ರೀತಿ ಅವರಿಗೆ. ಎಲ್ಲ ಕಡೆಗೂ ಹೇಳ್ತಿದ್ರಂತೆ, ಮಕ್ಕಳಿಗೆ ಬಾಲಭೋಜನ ಕೊಡಿ, ಮಕ್ಕಳಿಗೆ ಬಾಲಭೋಜನ ಕೊಡಿ, ಅದರಿಂದ ಉನ್ನತಿ ಆಗ್ತದೆ, ಮಕ್ಕಳಿಗೊಂದು ತೃಪ್ತಿ ಸಿಗ್ತದೆ ಅಂಥೇಳಿ. ಹಾಗಾಗಿ ಎಲ್ಲೆಲ್ಲಿ ಮಠ ಇದೆಯಲ್ಲ ನಮ್ಮದು ನಿತ್ಯಾನಂದ ಮಠ, ಅಲ್ಲೆಲ್ಲ ನೀವು ನೋಡಿದ್ರೆ ಎಲ್ಲ ಕಡೆಯೂ ಸಹಿತ ಬಾಲಭೋಜನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಹಾಗಾಗಿ ಇವತ್ತು ನಾವು ಸುಮಾರು 150ಕ್ಕೂ ಹೆಚ್ಚು ಮಕ್ಕಳನ್ನು ಕರೆದು ನಾವು ಆ ಮಕ್ಕಳಿಗೆಲ್ಲರಿಗೂ ಬಾಲಭೋಜನ ರೂಪದಲ್ಲಿ ನಾವು ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಈ ಮೊನ್ನೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಭಕ್ತರೆಲ್ಲರೂ ಕೂಡಿ ನಾವು ಇಲ್ಲಿ ಆ ದಿವಸ ಇಲ್ಲಿ ರಾಮನ ಉತ್ಸವವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಹತ್ರ ಬಂದು ಕೇಳ್ಕೊಂಡಾಗ ನಾವು ಸಹಿತ ಎಲ್ಲ ಇಲ್ಲಿ ಯುವಕ ಮಂಡಳ ಭಕ್ತಾದಿಗಳನ್ನೆಲ್ಲ ಸೇರಿಸಿ ಒಂದು ಹೆಚ್ಚಿನ 10,000ಕ್ಕೂ ಹೆಚ್ಚಿನ ಜನ ಇಲ್ಲಿ ಸೇರಿ ನಾವು ಈ ರಾಮ ಉತ್ಸವವನ್ನು ಮಾಡಿದ್ದೇವೆ. ಅನ್ನ ಸಂತರ್ಪಣೆಯೂ ಹಾಗೆ ಇತ್ತದು. ಹಿಂದುಗಡೆ ನಮ್ಮ ಮಠದ ಸ್ಥಳದಲ್ಲಿ ಈ ಒಂದು ಉತ್ಸವದ ನಿಮಿತ್ತವಾಗಿ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆಯನ್ನು ಸಹಿತ ಇಲ್ಲಿ ಮಾಡಿ ಜನಮೆಚ್ಚುಗೆಯನ್ನು ಪಡೆದಂಥ ಈ ಒಂದು ಜಾಗ ನಿತ್ಯಾನಂದ ಮಠ ಅಂತ ಹೇಳಿದ್ರೆ ಭಕ್ತಾದಿಗಳಿಗೆ ಒಂಥರ ಇಲ್ಲಿಯ ಪವರೇ ಆಗಿದೆ. ಮಹಾಬಲಾನಂದ ಸ್ವಾಮಿಗಳ ಒಂದು ಸಮಾಧಿ ಇದೆ. ಆ ಸಮಾಧಿಯಲ್ಲಿ ಬಂದು 5 ನಿಮಿಷ ಕುಂತು ನೀವು ಹೊರಗೆ ಹೋದ್ರಿ ಅಂತ ಹೇಳಾಗಿದ್ದರೆ ನಿಮ್ಮ ಇಲ್ಲಿ ಬಂದಂಥ ಯಾವುದೇ ಒಂದು ಟೆನ್ಷನ್ ಇದ್ರೂ ಸಹಿತ ಅದು ತನ್ನಿಂದ ತಾನೇ ಕರಗಿ ಹೋಗಿ ಅವರಿಗೆ ನೆಮ್ಮದಿ ಸಿಗುವಂಥ ಒಂದು ಉನ್ನತವಾದ ಸ್ಥಳ. ಇಂಥ ಸ್ಥಳದಲ್ಲಿ ಅನೇಕ ಭಕ್ತಾದಿಗಳು ಬಂದು ಪ್ರತಿ ಶನಿವಾರ ಇಲ್ಲಿ ಶನೀಶ್ವರ ದೇವರ ಒಂದು ಪೂಜೆ ನಡೀತದೆ. ಪ್ರತಿ ಶನಿವಾರವೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಈ ಒಂದು ಸನ್ನಿಧಾನದಲ್ಲಿ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ರಾಮ ಮಂದಿರನೂ ಹಾಗೆ ನಮ್ಮ ಕರ್ನಾಟಕದಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಹನುಮ ಇಂಥ ಒಂದು ಮೂರ್ತಿಯನ್ನು ನಾವಿನ್ನು ಎಲ್ಲೂ ನೋಡಲಿಕ್ಕೆ ಸಾಧ್ಯನೂ ಇಲ್ಲ. ಉತ್ತರ ಪ್ರದೇಶದಿಂದ ಒಂದು ಪ್ರವಾಸಿಗರು ಬಂದವರು ಹೇಳಿದರು ನಮಗೆ ಇಲ್ಲಿ ಇಂಥ ರಾಮ, ಲಕ್ಷ್ಮಣ, ಸೀತಾ, ಹನುಮಂತನನ್ನು ನಾವೆಲ್ಲೂ ನೋಡಲಿಲ್ಲ. ಆ ರೀತಿ ಕಳೆ ಈ ಒಂದು ರಾಮ, ಲಕ್ಷ್ಮಣ, ಸೀತಾ, ಹನುಮಂತನಲ್ಲಿ ಇದೆ. ಅಂಥ ಒಂದು ಮಹತ್ವವಾದ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿಕೊಟ್ಟಂಥ ನಮ್ಮ ಪುಣ್ಯಾತ್ಮರು ಇವರು ನಮ್ಮ ಮಹಾನುಭಾವರಂತ ಶ್ರೀ 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 ಮಹಾಬಲಾನಂದ ಸ್ವಾಮಿಗಳಿಗೆ ನಾವೆಲ್ಲರೂ ಧನ್ಯವಾದವನ್ನು ಅರ್ಪಿಸಬೇಕಾಗ್ತದೆ. ತಿರ್ಸಿಯಲ್ಲಿ ಸದ್ಗುರು ನಿತ್ಯಾನಂದ ಮಠವನ್ನು ಮಹಾ ತಪಸ್ವಿಗಳು ಮಹಾತ್ಮರಾದ ಶ್ರೀ ಮಬಲಾನಂದ ಗುರೂಜಿಯವರು ಸ್ಥಾಪಿಸಿದ್ದಾರೆ. ಈ ಮಠವು ಒಂದು ಪುಣ್ಯಕ್ಷೇತ್ರವಾಗಿದ್ದು ಇಲ್ಲಿ ಬರುವಂಥ ಭಕ್ತಾದಿಗಳ ತಮ್ಮ ದರಿದ್ರತನ ಅಲಸ್ಯತನವನ್ನೆಲ್ಲವನ್ನು ದೂರ ಮಾಡ್ಕೋಬೋದು. ಇಲ್ಲಿ ಶ್ರೀರಾಮ ಪರಿವಾರವಿರುವಂಥ ದೇವಸ್ಥಾನ ಇದೆ. ಶನೀಶ್ವರ ದೇವಸ್ಥಾನ ಹಾಗೂ ಉಮಾಮಹೇಶ್ವರ ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನವೂ ಇದೆ. ಈ ಗುರುಗಳ ಹಾಕಿಕೊಟ್ಟಂಥ ಪರಂಪರೆಯಲ್ಲಿ ಈ ಮಠವು ಅತಿ ಯಶಸ್ವಿ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿದೆ.